ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಬಂಧುಗಳೇ, ಎಲ್ಲ ಹೆಣ್ಣುಮಕ್ಕಳು ಸಹ ಹೇಳಿಕೊಳ್ಳಲೇಬೇಕಾದಂತಹ ಒಂದು ಶ್ಲೋಕವನ್ನು ನಾನು ನಿಮಗೆ ಹೇಳ್ತೇನೆ. ಪ್ರತಿನಿತ್ಯ ಈ ಶ್ಲೋಕವನ್ನು ಹೇಳಿಕೊಳ್ಳಿ. ಪತಿವ್ರತೆಯರ ಶ್ಲೋಕ ಇದು. 5 ಜನ ಪತಿವ್ರತೆಯರು ಇದ್ದಾರೆ. ಆ 5 ಜನ ಪತಿವ್ರತೆಯನ್ನು ಪ್ರತಿನಿತ್ಯವೂ ನಾವು ನೆನೆಸಿಕೊಳ್ಳೋದ್ರಿಂದ ನಮ್ಮ ಪಾತಕಗಳೆಲ್ಲವೂ, ನಮ್ಮ ಏನು ಪಾಪಗಳೆಲ್ಲವೂ ಸಹ ನಾಶವಾಗಿ ಹೋಗುತ್ತವೆ. ಹೌದಾ? ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಹೇಳ್ಬೋದು ಇದನ್ನು. ಹೌದಾ? ಬರೀ ಹೆಣ್ಮಕ್ಳು ಮಾತ್ರ ಅಲ್ಲ, ಇದನ್ನು ಗಂಡಸರು ಸಹ ಹೇಳ್ಬೋದು. ಹೌದಾ? ಎಲ್ಲ ಪಾಪಗಳು ವಿನಾಶವಾಗಿ ಹೋಗ್ತವೆ, ಎಲ್ಲ ಪಾತಕಗಳು ನಾಶವಾಗಿ ಹೋಗ್ತವೆ ಈ ಶ್ಲೋಕದಿಂದ. ಹೌದಾ? ಅವರನ್ನು ಪ್ರತಿನಿತ್ಯ 5 ಜನರನ್ನು ನಾವು ನೆನೆಸಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳು ಅಂತ ಹೇಳಿದೆ ನಾನು ಅಷ್ಟೇ. ಹೌದಾ? ನೆನೆಸಿಕೊಂಡರೆ ನಮ್ಮ ಏನು ಪಾತಕಗಳಿರ್ತವೆ, ಪಾಪಗಳಿರ್ತವೆ, ನಮ್ಮ ಏನು ದಾರಿದ್ರ್ಯ ಇರುತ್ತೆ, ಎಲ್ಲವೂ ಸಹ ನಾಶವಾಗಿ ಹೋಗುತ್ತದೆ ಈ ಶ್ಲೋಕದಿಂದ. ಆದ್ದರಿಂದ ಈ ಶ್ಲೋಕವನ್ನು ನಾನು ಹೇಳ್ತೇನೆ ನಿಮಗೆ. ಪ್ರತಿನಿತ್ಯ ತುಳಸಿ ಪೂಜೆಯನ್ನು ಮಾಡ್ತಿರಲ್ಲ, ಆಗ ಈ ಶ್ಲೋಕವನ್ನು ಹೇಳಿಕೊಳ್ಳಿ. ಇಲ್ಲ ದೇವರ ಪೂಜೆಯ ಸಂದರ್ಭದಲ್ಲಿ ಹೇಳಿಕೊಳ್ಳಿ, ಯಾವಾಗಲಾದರೂ ಹೇಳಿಕೊಳ್ಳಿ. ಬೆಳಗ್ಗೆ ಮತ್ತು ಸಾಯಂಕಾಲ, ಪ್ರತಿನಿತ್ಯವೂ ಸಹ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಶ್ಲೋಕವನ್ನು ಹೇಳಿಕೊಳ್ಳಿ. ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ಶ್ಲೋಕವನ್ನು ಹೇಳ್ತೇನೆ ನಿಮಗೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ನಾನು ಮತ್ತೊಮ್ಮೆ ಹೇಳ್ತೇನೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ. ನೋಡಿ, 5 ಜನ ಇದ್ದಾರೆ. ಹೌದಾ? 5 ಜನ ಪತಿವ್ರತೆಯರು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ. ಈ 5 ಜನರನ್ನು ನಾವು ನೆನೆಸಿದರೆ, ಪ್ರತಿನಿತ್ಯವೂ ಸಹ ನಾವು ನೆನೆಸಿದರೆ ನಮ್ಮೆಲ್ಲ ಪಾಪಗಳು ವಿನಾಶನವಾಗ್ತದೆ. ನಮ್ಮೆಲ್ಲ ಪಾಪಗಳು ಸಹ ನಾಶವಾಗಿ ಹೋಗ್ತವೆ. ನಮ್ಮ ದಾರಿದ್ರ್ಯ ದೂರವಾಗಿ ಹೋಗುತ್ತದೆ. ನಮಗೆ ಬಂದಿರತಕ್ಕಂಥ ಕಷ್ಟಗಳೆಲ್ಲವೂ ಸಹ ದೂರವಾಗಿ ಹೋಗ್ತವೆ. ಆದ್ದರಿಂದ ಈ 5 ಜನರನ್ನು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಎಷ್ಟಾಗುತ್ತೋ ಅಷ್ಟು ನಾವು ನೆನೆಸ್ಕೊಳ್ಬೇಕು. ಮತ್ತೊಮ್ಮೆ ಈ ಶ್ಲೋಕವನ್ನು ನಾನು ನಿಮಗೆ ಹೇಳ್ತೇನೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಮತ್ತೊಮ್ಮೆ ಹೇಳ್ತೇನೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತಕ್ಕಂತಹ ಶ್ಲೋಕವನ್ನು ಪ್ರತಿನಿತ್ಯ ಹೇಳಿಕೊಳ್ಳಿ. ನಿಮಗೆ ಖಂಡಿತವಾಗಿಯೂ ಸಹ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು, ಸಾವಿತ್ರಿತನವನ್ನು ಸ್ಥಿರವಾಗಿ ಕೊಟ್ಟು ನಿಮ್ಮೆಲ್ಲರ ಆಶೆ ಅಭಿಲಾಷೆಗಳನ್ನು ಈಡೇರಿಸಿ ನಿಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.